ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಂಗೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗನಿಗೆ ಫ್ಯಾಮಿಲಿನೇ ಪ್ರಪಂಚ, ಆ ಫ್ಯಾಮಿಲಿಗೂ ಅಷ್ಟೇ ಹುಡುಗನೇ ಪ್ರಪಂಚ. ಹಂಗಿರ್ತಾನೆ ಹುಡುಗನ ಲೈಫಲ್ಲಿ ಯಾವ ಹುಡುಗಿನೂ ಇರೋಲ್ಲ, ಸಿಂಗಲ್ ಆಗಿರ್ತಾನೆ. ಆ ಹುಡುಗನ ಲೈಫಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಒಂದು ಟೈಮಲ್ಲಿ ಒಂದು ಹುಡುಗಿ ಬರ್ತಾಳೆ. ಹೆಂಗೆ ಬರ್ತಾಳೆ ಅಂದರೆ, ಒಂದು ಮದ್ವೆ ಹೋಗಿರ್ತಾನೆ ಈ ಹುಡುಗ. ಆ ಮದ್ವೆಗೆ ಹೋದಾಗ ಆ ಹುಡುಗಿ ಬಂದಿರ್ತಾಳೆ. ಆ ಹುಡುಗಿ ಬಂದವಳು ಸುಮ್ಮನೆ ಮದುವೆ ಮುಗಿಸ್ಕೊಂಡು ಹೋಗ್ಬೇಕು ತಾನೆ. ಇವನ ಮೇಲೆ ಕ್ರಶ್ ಆಗಿಬಿಡುತ್ತೆ ಅವಳಿಗೆ. ಕ್ರಶ್ ಆದಾಗ ಆ ಹುಡುಗಿ ಇವನ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಇವನಿಗೆ ಮೆಸೇಜ್ ಹಾಕ್ತಾಳೆ. ಏನಂತ ಹಾಕ್ತಾಳೆ ಗೊತ್ತಾ? ಲೋ, ನೀನಂದರೆ ತುಂಬ ಇಷ್ಟ, ನಿನ್ನ ಮದುವೆ ಮನೇಲಿ ನೋಡಿದೆ, ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊ ಅಂತಾನೆ. ಹುಡುಗನಿಗೆ ಫಸ್ಟ್ ಟೈಮು, ಫಸ್ಟ್ ಲವ್. ಅವನಿಗೆ ಲವ್ ಬಗ್ಗೆ ಗೊತ್ತೇ ಇರೋಲ್ಲ. ಹುಡುಗ ಏನು ಯೋಚನೆ ಮಾಡದೆ ಒಪ್ಕೊತಾನೆ. ಹುಡುಗ ಒಪ್ಕೊಂಡಾದ್ಮೇಲೆ ಹುಡುಗನ ಲೈಫು ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ಅವ್ರ ಫ್ಯಾಮಿಲಿಯಿಂದ ಸ್ವಲ್ಪನೇ ಹುಡುಗ ದೂರ ಹಾಕಾನೆ. ಆ ಹುಡುಗಿ ಮೇಲೆ ತುಂಬ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಹುಡುಗನಿಗೆ. ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಅವಳು ಇಲ್ಲೋದ್ರೆ ಇವನು ಬದುಕೋದೇ ಇಲ್ಲ ಅನ್ನೋ ರೇಂಜಲ್ಲಿ ಅವಳನ್ನ ಪ್ರೀತಿ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಆ ಹುಡುಗಿ ಈ ಹುಡುಗನ ಹತ್ರ ಬಂದು ತಲೆ ಮೇಲೆ ಆಣೆ ಮಾಡಿ, ನಾನು ನಿನ್ನ ಬಿಟ್ಟೋಗಲ್ಲ, ನಾನು ನಿನ್ನ ಬಿಟ್ಟೋದ್ರೆ ಸತ್ಯ ಹೋಗ್ತೀನಿ ಅಂತ ಹುಡುಗನ ತಲೆ ಮೇಲೆ ಆಣೆ ಮಾಡಿ ಹೇಳ್ತಾಳೆ. ಅವಾಗ ಹುಡುಗನೂ ಸಹ ಅವಳ ಮಾತನ್ನ ನಂಬಿ, ಹುಡುಗನು ಅವಳ ತಲೆ ಮೇಲೆ ಕೈ ಇಟ್ಟು, ನಾನು ನಿನ್ನ ಬಿಟ್ಟೋಗಲ್ಲ, ಬಿಟ್ಟೋದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ಹುಡುಗನು ಆಣೆ ಮಾಡ್ತಾನೆ. ಇವರಿಬ್ರು ಲೈಫಲ್ಲೂ ಚೆನ್ನಾಗೇ ಇರ್ತಾರೆ. ಹುಡುಗಿ ಪ್ರತಿದಿನ ಈ ಹುಡುಗನ್ನ ಅವನ ಪ್ರೀತಿಲಿ ಬೀಳಿಸ್ಕೊತಾನೆ ಇರ್ತಾಳೆ. ಹೆಂಗೆ ಅಂದರೆ, ಆ ಹುಡುಗ ಇವನನ್ನ ಬಿಟ್ಟೇ ಹೋಗ್ಬಾರ್ದು ಆ ರೇಂಜಲ್ಲಿ ಅವಳು ಇವನನ್ನ ಪಳಗಿಸ್ಬಿಟ್ಟಿರ್ತಾಳೆ. ಹುಡುಗ ಅಂತೂ ಅವಳು ಇಲ್ಲದ್ರೆ ಬದುಕದೇ ಇಲ್ಲ ಅನ್ನೋ ರೇಂಜಲ್ಲಿ ಪ್ರೀತಿನ ಮಾಡ್ತಾ ಇರ್ತಾನೆ. ಅವಳಿಗೆ ಏನಾಗುತ್ತೋ ಗೊತ್ತಿಲ್ಲ, ಸಡನ್ನಾಗಿ ಹುಡುಗನಿಗೆ ಹಂಗೆ ಪ್ರ್ಯಾಂಕ್ ಲೆಕ್ಕಾಚಾರದಲ್ಲಿ ಹೇಳ್ತಾಳೆ. ಸಿಕ್ಕಾಪಟ್ಟೆ ಕೋಪದಲ್ಲಿರ್ತಾಳೆ. ಪ್ರ್ಯಾಂಕ್ ಲೆಕ್ಕಾಚಾರದಲ್ಲಿ, ಲೋ ನೀನು ಬೇಡ, ಬಿಟ್ಟೋಗು ಅಂತ ಹುಡುಗಿ ಹೇಳಿ ಫೋನ್ ಬ್ಲ್ಯಾಕ್ ಹಾಕಿ, ವಾಟ್ಸಪ್ಪಲ್ಲೂ ಬ್ಲ್ಯಾಕ್ ಹಾಕಿ, ಇನ್ಸ್ಟಾಗ್ರಾಮಲ್ಲೂ ಬ್ಲ್ಯಾಕ್ ಹಾಕಿ ಹೋಗ್ಬಿಡ್ತಾಳೆ. ಹುಡುಗನಿಗೆ ಅವಳು ಇಲ್ಲದ್ರೆ ಬದುಕೋ ಶಕ್ತಿನೇ ಇರಲ್ಲ. ಆ ರೇಂಜಲ್ಲಿ ಅವಳು ಪ್ರೀತಿಲಿ ಬಿದ್ದಿರ್ತಾನೆ. ಈಗ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಹೋಗ್ಬಿಟ್ಟು ಫುಲ್ಲಾಗಿ ಕುಡ್ದು ಪಾಯ್ಸನ್ ತೊಗೊಂಡ್ಬಿಡ್ತಾನೆ. ಅದೇಂಗೋ ಗೊತ್ತಿಲ್ಲ, ಹುಡುಗ ಪಾಯ್ಸನ್ ತೊಗೊಂಡು ಬದುಕಿ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಹುಡುಗಿ ಫೋನ್ ಮಾಡ್ತಾಳೆ, ಲೋ ನನ್ನ ಕೋಪದಲ್ಲಿದ್ದೆ, ಸುಮ್ಮನೆ ನೀನು ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ದೆ, ಈ ಥರ ಮಾಡ್ಕೊಂಬೇಡ, ನಿಜವಾಗ್ಲೂ ನೀನು ಇಲ್ಲಿದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ಹುಡುಗಿ. ಅವಾಗ ಹುಡುಗ ಹತ್ಕೊಂತ ಹೇಳ್ತಾನೆ, ತಮಾಷೆಗೂ ನೀನು ಹೇಳ್ಬೇಡ ಪ್ಲೀಸ್, ನಿನ್ನ ಬಿಟ್ಟರೆ ನನ್ನ ಬದುಕೋ ಶಕ್ತಿ ಇಲ್ಲ ನನ್ನ ಕೈಯಲ್ಲಿ ಅಂತ. ಅವಾಗ ಹುಡುಗಿ ಹೇಳ್ತಾಳೆ, ನಾನು ಯಾವತ್ತೂ ಬಿಟ್ಟೋಗಲ್ಲ, ನೀನು ತಲೆ ಕೆಡಿಸ್ಕೊಬೇಡ, ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ. ಹುಡುಗ ಅದನ್ನ ನಂಬಿಡ್ತಾನೆ. ಹಿಂಗೆ 6 ತಿಂಗಳು 8 ತಿಂಗಳು ಹುಡುಗಿ ಚೆನ್ನಾಗೇ ಇರ್ತಾರೆ. ಹುಡುಗಿಗೆ ಏನಾಗುತ್ತೋ ಗೊತ್ತಿಲ್ಲ, ಇವನ ಮೇಲೆ ಪ್ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಹುಡುಗನಿಗೆ ಪ್ರತಿ ದಿವಸ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾನೆ ಇರುತ್ತೆ. ಹೆಂಗೆ ಅಂದರೆ, ಅವಳಿಲ್ಲದ್ರೆ ಹುಡುಗ ಸತ್ತೇ ಹೋಗೋ ರೇಂಜಲ್ಲಿ ಪ್ರೀತಿ ಮಾಡ್ತಾನೇ ಇರ್ತಾನೆ. ಆ ಹುಡುಗಿ ಒಂದು ಟೈಮಲ್ಲಿ ಹುಡುಗನ ಹತ್ರ ಹೇಳ್ತಾಳೆ, ಲೋ ನೀನಿಗೂ ನನಗೂ ಸೂಟ್ ಆಗಲ್ಲ, ಪ್ಲೀಸ್ ನನ್ನ ಬಿಟ್ಬಿಡು, ನಮ್ಮ ಮನೇಲಿ ಹುಡುಗನ ನೋಡ್ತವ್ರೆ, ನನ್ನ ಮದುವೆ ಹಾಕಿನ ಅವನೇ ಅಂತ. ಹುಡುಗ ಸುಮ್ಮನೆ ಕಾಮಿಡಿಯಾಗಿ ಹೇಳ್ತಾವಳೆ ಅಂತ ಸುಮ್ಮನೆ ತಲೆ ಕೆಡ್ಸ್ಕೊಳಲ್ಲ, ಸುಮ್ಮನೆ ಹಾಕಾನೆ. ಹಂಗಾಗಿ 1-2 ದಿವಸ ಆದಮೇಲೆ ಫೋನೇ ಬರಲ್ಲ ಹುಡುಗಿದು. ಇವನು ಭಾಳ ಟ್ರೈ ಮಾಡ್ತಾನೆ ಫೋನ್ ಮಾಡೋಕ್ಕೆ, ಫೋನೇ ಹೋಗಲ್ಲ. ಯಾಕೆಂದರೆ ಅವಳು ಸಿಮ್ ತೆಗ್ದು ಬಿಟ್ಟಾಕಿರ್ತಾಳೆ ಹುಡುಗನ್ನ. ಹುಡುಗ ಅವಳ ನೆನಪಲ್ಲಿ ಪ್ರತಿ ದಿವಸ ಕುಡ್ದು ಮತ್ತೆ ಪಾಯ್ಸನ್ ತೊಗೊತಾನೆ. ಮತ್ತೆ ಪಾಯ್ಸನ್ ತೊಗೊಂಡು ಏನು ಟೈಮ್ ಹೋಗುತ್ತಿಲ್ಲ, ಮತ್ತೆ ಬರ್ತಾನೆ. ಬಂದ್ಬಿಟ್ಟು ಪ್ರತಿ ದಿವಸ ಕುಡಿದು ಮನೆಯವರಿಗೆಲ್ಲ ಅಯ್ಯಯ್ಯೋ ಅನಿಸ್ತಿರ್ತಾನೆ. ಹೆಂಗೆ ಅಂದರೆ, ಅವ್ರ ಅಪ್ಪ ಅಮ್ಮನೇ ಹೇಳ್ಬಿಡ್ತಾರೆ, ಲೋ ಎಲ್ಲಾದರೂ ಹೋಗಿ ಸತ್ತೋಗ್ಬಿಡೋ ನೀನು, ಈ ಥರ ಟಾರ್ಚರ್ ಕೊಡಬೇಡ ಅಂತ. ಅವಾಗ ಹುಡುಗಿಗೆ ಏನು ಅನ್ನಿಸ್ತತೆ ಅಂದರೆ, ನನ್ನ ಲೈಫ್ ಯಾಕೆ ಹಿಂಗಾಯಿತು, ನಾನು ಯಾಕೆ ಹಾಳಾದೆ ಅಂತ ಅವನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಂಗೆ ಯೋಚನೆ ಮಾಡ್ಕೊತ ಹುಡುಗ ಕುಡಿಯೋದು ಬಿಟ್ಟು ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಹಠ ಹಿಡಿದು ನಿಲ್ತಾನೆ. ಅವಳನ್ನ ಮರೆಯೋಕ್ಕೆ ಹುಡುಗ 2 ವರ್ಷ ಕಷ್ಟಪಡ್ತಾನೆ. ಎಲ್ಲರಿಂದ ದೂರ ಆಗಿದ್ದ ಹುಡುಗ ಎಲ್ಲರ ಪ್ರೀತಿನೂ ಗಳಿಸ್ಕೊತಾನೆ. ಹಿಂಗೆ ಇರುವಾಗ ಹುಡುಗ 2 ಹೆಚ್ಚು ಕಮ್ಮಿ 3 ವರ್ಷ ಆಗುತ್ತೆ. ಪ್ರೀತಿ ಬೇಡ, ಪ್ರೇಮ ಬೇಡ ಅಂತ ಚೆನ್ನಾಗಿರ್ತಾನೆ ಫ್ಯಾಮಿಲಿ ಜೊತೆ ಎಲ್ಲ. ಆ ಟೈಮಲ್ಲೇ ಮತ್ತೊಬ್ಬಳು ಹುಡುಗನ ಲೈಫಲ್ಲಿ ಎಂಟ್ರಿ ಕೊಡ್ತಾಳೆ. ಅವಳು ಹೆಂಗೆ ಎಂಟ್ರಿ ಕೊಡ್ತಾಳೆ ಅಂದರೆ, ಈ ಹುಡುಗ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾಳೆ. ಈ ಹುಡುಗ ಹೆಂಗೆ ಏನು ಅನ್ನೋದು ಪ್ರತಿಯೊಂದು ತಿಳ್ಕೊಂಡಿರ್ತಾಳೆ.
ತಿಳ್ಕೊಂಡು ಸಹ ಇವನು ಇಷ್ಟಪಡೋಕ್ಕೆ ಅವಳು ಬರ್ತಾಳೆ. ಅವಳು ಬಂದಾಗ ಹುಡುಗ ಅವನಿಗೆ ಮೊದಲೇ ಮೋಸ ಹೋಗಿದ್ದಾನೆ, ಮತ್ತೆ ಮೋಸ ಹೋಗೋದು ಬೇಡ ಅಂತ ಅವಳನ್ನ ಒಪ್ಕೊಳಲ್ಲ. ಆಮೇಲೆ ಅವಳು ಫೋರ್ಸಬಲ್ ಮಾಡಿ ಅವಳು ಒಪ್ಪಿಸ್ತಾಳೆ. ನಾನು ನಿನ್ನ ಬಿಟ್ಟೋಗಲ್ಲ ಕಣೋ, ಹಳೆ ಹುಡುಗಿ ಮಾಡ್ದಂಗೆ ಮಾಡಲ್ಲ ಕಣೋ, ನನ್ನ ನಂಬು ಪ್ಲೀಸ್ ಕಣೋ, ನಿನ್ನಂಥ ಒಳ್ಳೆ ಹುಡುಗ ನನಗೆ ಸಿಗಲ್ಲ, ಭಾಳ ಹಚ್ಕೊಂಡ್ಬಿಟ್ಟಿದ್ದೀನಿ, ಪ್ಲೀಸ್ ನನ್ನ ಪ್ರೀತಿ ಒಪ್ಕೊ ಅಂತ ಹುಡುಗಿ ಹೇಳ್ತಾಳೆ. ಎರಡನೇ ಲವ್ ಸ್ಟೋರಿ ಏನಾಯಿತು, ಹುಡುಗ ಏನಾದ, ಹುಡುಗಿ ಏನಾದ್ಲು, ಪ್ರತಿಯೊಂದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸಪೋರ್ಟ್ ಮಾಡಿ.